ನಾವು ಹೇಳೋದು ಇಷ್ಟೇ, ಒಂದು ದೇವ್ರ ಕೆಲಸ ಮಾಡಬೇಕಾದಾಗ ಧರ್ಮಗಳು ತಂದು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಈ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ತುಂಬ ಮನಸ್ಸಿಗೆ ನೋವಾಗುತ್ತೆ. ಇವಾಗ ಚಾಮುಂಡಿ ಬೆಟ್ಟ ಇಷ್ಟು ವರ್ಷ ಇದ್ದಿಲ್ಲ, ಇವಾಗ ಅದೊಂದು ಹೇಳಿಕೆಗಳು ಬಂತು, ಚಾಮುಂಡಿ ಬೆಟ್ಟ ಹಿಂದೂಗಳ್ದ. ಇವೆಲ್ಲ ಏನು ಅನಗತ್ಯವಾದಂಥ ಚರ್ಚೆಗಳು, ಮಾತುಗಳು, ಇದೆಲ್ಲ ಅವಶ್ಯಕತೆ ಇಲ್ಲ. ನೋಡಿ, ಪ್ರತಿಯೊಂದು ರಾಜ್ಯದಲ್ಲಿ ನಡೆಯೋದು ಪ್ರತಿಯೊಂದಕ್ಕೂ ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಇವಾಗ ಒಂದಲ್ಲ ಒಂದು ತೊಗೊಳ್ತಾನೆ ಇದೆ. ರಾಜ್ಯದಲ್ಲಿ ನಿಮಗೂ ಗೊತ್ತಿರ್ಬೋದು, ಮೊನ್ನೆಲ್ಲ ಒಂದ್ರದ್ದಾಯಿತು, ಈಗ ಇದ್ರದ್ದಾಯಿತು. ಹೆಂಗಾಗಿದೆ ಅಂದರೆ, ಇವಾಗ ಕರ್ನಾಟಕದಲ್ಲಿ ವರ್ಷಕ್ಕೊಂದ್ಸರಿ ನಡೀತೈತೆ ಕನ್ನಡಿಗರು ಅಂದರೆ ಯಾರು? ಕನ್ನಡಿಗರು ಅಂದರೆ ಎಲ್ರೂ. ಕನ್ನಡಿಗರ ಜಾತಿನೇ ಇಲ್ಲ, ಧರ್ಮ ಇಲ್ಲ, ಎಲ್ಲ ಕನ್ನಡಿಗರೇ. ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ಕನ್ನಡಿಗರೇ. ಆದರೆ ಇಲ್ಲಿ ಯಾರೋ ಅವರವರು ಬೇಳೆ ಬೇಯಿಸ್ಕೊಳಕ್ಕೆ ಧರ್ಮಗಳ ಬಗ್ಗೆ, ಧರ್ಮಗಳಲ್ಲಿ ತಂದಿಡುವಂಥ ಕೆಲಸಗಳು ಮಾಡೋಕ್ಕೆ ಹೋಗ್ಬಾರ್ದು. ವರ್ಷ ನಡ್ಕೊಂಬರ್ತಿದೆ. ಇವಾಗ ನಿಜಾರ್ ಅಹಮದ್ ಅಂತವರು ಬಂದು ಕೂಡ, ಅವ್ರು ಕೂಡ ದಸರಾ ಉದ್ಘಾಟನೆ ಇದರಲ್ಲಿ ಇದ್ದರು. ಅವ್ರು ಬಂದಾಗ ಆಗಿಲ್ಲ ಸಮಸ್ಯೆ, ಇವ್ರು ಬಂದಾಗ ಆಗಿದೆ ಸಮಸ್ಯೆ. ಅಂದರೆ ಇವ್ರದ್ದು ಸಮಸ್ಯೆ ಐತೆ ಅಂತ ಗೊತ್ತಿದ ಮೇಲೆ ಏನಕ್ಕೆ ಅವ್ರನ್ನ ದಸರಾ ಇದಕ್ಕೆ ಹಾಕ್ಕೊಬೇಕು ಅಲ್ವಾ? ಇವಾಗ ಎಲ್ಲ ಒಂದು ದೇವ್ರ ಕೆಲಸ ಮಾಡಬೇಕಂದ್ರೆ ಅಚ್ಚುಕಟ್ಟಾಗಿ ಅದು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇವಾಗ ಬಾನು ಮುಷ್ಟಕ್ ಅವ್ರದ್ದು ಗೊತ್ತಿದೆ, ಈ ರೀತಿ ಅವ್ರು ಹೇಳಿಕೆಗಳು ಕೊಟ್ಟಿದ್ದಾರೆ ಅಂದಾಗ ಅವಶ್ಯಕತೆ ಏನಿತ್ತು? ನಿಜಾರ್ ಅಹಮದ್ ಅವ್ರು ಮಾಡಿದಾಗ ಆಗಿಲ್ದಿದ್ದ ತೊಂದರೆ ಇವ್ರು ಬಂದಾಗ ತೊಂದರೆ ಆಗ್ತಿದೆ ಅಂದರೆ, ಈ ನಾಡಿಗೆ, ಈ ಭುವನೇಶ್ವರಿ ತಾಯಿಗೆ ಅರ್ಶಿನ ಕುಂಕುಮ ಬಗ್ಗೆ ಮಾತಾಡಿದ್ಮೇಲೆ ಜನಕ್ಕೆ ಬೇಸರ ಆಗಿದೆ, ಇಂಥವ್ರು ಮಾಡಬೇಕಾ ಅನ್ನೋದು. ಇಲ್ಲಿ ಧರ್ಮ ಬರ್ತಾಯಿಲ್ಲ. ಆ ತಾಯಿ ಮಾತಾಡಿರೋದೇನು? ಅರಿಶಿನ ಕುಂಕುಮ. ಇದು ಸಂಕೇತ ರೀ, ಇದು ಭಾರತ ದೇಶ. ಹೋಗಲಿ, ಬಾನು ಮುಷ್ಟಕ್ ಅವರಿಂದ ಆಗಿದೆ ಇದು ಅರಿಶಿನ ಕುಂಕುಮ. ತಲಾಂತರದಿಂದ ನಡ್ಕೊಂಬಂದಿರೋ ಆಚರಣೆ. ಭಾರತಾಂಬೆ ಭುವನೇಶ್ವರಿ ತಾಯಿಯನ್ನು ನಾವು ಕೂಗ್ತೀವಿ, ಭುವನೇಶ್ವರಿ ತಾಯಿಯನ್ನು ನಾವು ಕೂಗ್ತಾ ಇದ್ದೀವಲ್ಲ. ಇವಾಗ ಶಾಲೆ ಯಾರು ಹಾಕ್ತವ್ರೆ? 3 ಧರ್ಮದವರು ಹಾಕ್ತವ್ರೆ. ಕನ್ನಡ ಶಾಲೆಗೆ ಜಾತಿ ಧರ್ಮ ಇದೇನ್ರಿ? ಈ ಲೇಪನ ಹಚ್ಬೇಕೇನ್ರಿ? ಹಚ್ಬೇಕಾ? ಅವಶ್ಯಕತೆ ಇದೆಯಾ? ಯಾರೇ ಆಗಿರಲಿ, ನಾವು ಹೇಳೋದು ಇಷ್ಟೇ, ಒಂದು ದೇವ್ರ ಕೆಲಸ ಮಾಡಬೇಕಾದಾಗ ಧರ್ಮಗಳು ತಂದು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಈ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ತುಂಬ ಮನಸ್ಸಿಗೆ ನೋವಾಗುತ್ತೆ. ಇವಾಗ ಚಾಮುಂಡಿ ಬೆಟ್ಟ ಇಷ್ಟು ವರ್ಷ ಇದ್ದಿಲ್ಲ, ಇವಾಗ ಅದೊಂದು ಹೇಳಿಕೆಗಳು ಬಂತು, ಚಾಮುಂಡಿ ಬೆಟ್ಟ ಹಿಂದೂಗಳ್ದ. ಇವೆಲ್ಲ ಏನು ಅನಗತ್ಯವಾದಂಥ ಚರ್ಚೆಗಳು, ಮಾತುಗಳು, ಇದೆಲ್ಲ ಅವಶ್ಯಕತೆ ಇಲ್ಲ. ಯಾರು ಹೇಳಿಕೆ ಕೊಡ್ತಾರಲ್ಲ ಅವ್ರು ತಳ್ತಳ ಅಂತ ಅದು ಬಂದಿದೆ. ನಾನು ಹುಟ್ಟಕ್ಕೆ ಮುಂಚೆನೂ ಬಂದಿದ್ದೆ, ತಳ್ತಳ ಅಂತ ನಡ್ಕೊಂಬಂದಿದೆ. ಸಾವಿರಾರು ವರ್ಷದ ಇತಿಹಾಸಗಳಿದೆ, ನಡ್ಕೊಂಬಂದಿದೆ. ಡೇ ಬೈ ಡೇ ಹಂಗೆ ಮುಂದಕ್ಕೆ ಬರ್ತಾನೆ ಇದೆ, ನಡ್ಕೊಂಡು ಹೋಗುತ್ತೆ. ನಾವಿಲ್ಲ ಅಂದ್ರೆ ನಡೀತೈತೆ, ನಾವಿದ್ರೂ ನಡೀತೈತೆ ಕಾರ್ಯಕ್ರಮಗಳು. ಆದರೆ ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಕಾಂಟ್ರವರ್ಸಿ ಇರೋನ್ನ ತಗೊಂಬಂದು ಅಲ್ಲಿ ಕೂಣಿಸಿ ಏನಾಗುತ್ತೆ ಅಂತ ನೋಡಿ, ನಾವು ಇವ್ರ ಪರ, ನಾವು ಅವ್ರ ವಿರೋಧ ಅಂದ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳೋದು ಬಿಟ್ಟು ಎಲ್ಲ ಧರ್ಮಗಳಲ್ಲೂ ಅವ್ರವ್ರನ್ನ ಪಾಲನೆ ಮಾಡೋಕ್ಕೆ ಬಿಡಿ. ಯಾರು ನಮ್ಮ ಧರ್ಮದಲ್ಲಿ ಇದ್ದಾರಾ? ನಮ್ಮ ಹಿಂದೂ ಧರ್ಮದ ಅವನೇ ಆ ಕಾರ್ಯಕ್ರಮಕ್ಕೆ ಅವನ್ನೇ ಮಾಡಿ. ಆಯಿತು, ಮಾಡಿದ್ದೀವ, ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಈ ನಾಡಿನ ಬಗ್ಗೆ ಆ ಅಮ್ಮ ಪ್ರಶಸ್ತಿ ಎಲ್ಲ ತೊಗೊಂಡವ್ರೆ. ಈ ನಾಡಿನ ಬಗ್ಗೆ ಒಂದು ಗೌರವ ಬೇಡ? ಅವರು ಒಬ್ಬ ತಾಯಿಯಾಗಿ, ಒಂದು ಹೆಂಗಸಾಗಿ, ಒಂದು ಭುವನೇಶ್ವರಿ ತಾಯಿ ಬಗ್ಗೆನೇ ಒಂಥರ ಮಾತಾಡಿದಾಗ ಮನ್ಸಿಗೆ ನೋವಾಗುತ್ತೆ ರೀ. ಕನ್ನಡ ಶಾಲೆ ಯಾರು ಹಾಕಲ್ವಾ? ಅರ್ಶಿನ ಕುಂಕುಮ ಅಂತ ಹೇಳ್ತಾ ಇದೀವಲ್ಲ, ಅರ್ಶಿನ ಕುಂಕುಮ ಯಾರು? ಅರ್ಶಿನ ಕುಂಕುಮ ಕಲರನ್ನೇ ನಾವು ಹಾಕ್ತಾ ಇರೋದು ಶಾಲು. ಆ ಶಾಲೆ ಯಾರು ಹಾಕ್ತಾ ಇದ್ದೀವಿ? ಕರ್ನಾಟಕದಲ್ಲಿ ಎಲ್ಲರೂ ಹಾಕ್ತಾ ಇದ್ದೀವಿ. ಮುಸ್ಲಿಂ ಅವರು ಹಾಕ್ತಾರೆ, ಕ್ರಿಶ್ಚಿಯನ್ಸ್ ಹಾಕ್ತಾರೆ, ಹಿಂದೂಗಳು ಹಾಕ್ತಾರೆ, ಎಲ್ಲರೂ ಹಾಕ್ತೀವಿ ಕನ್ನಡ ಶಾಲೆನ. ಅರ್ಶಿನ ಕುಂಕುಮ ಲೆಕ್ಕ ಅದು ಅವತ್ತಿಂದ ಪದ್ಧತಿ ಬಂದಿದೆ. ಇವತ್ತು ಯಾರೋ ಬಂದು ಹೇಳಿದ ತಕ್ಷಣ ಪದ್ಧತಿಗಳು ಚೇಂಜ್ ಆಗಲ್ಲ. ಸನಾತನ ಧರ್ಮ ಹಂಗೆ ಉಳಿಸ್ಕೊಂಬಂದಿದೆ. ಅವ್ರವ್ರ ಧರ್ಮ ಅವ್ರವ್ರು ಉಳಿಸ್ಕೊಂಬಂದವ್ರೆ. ಕಾಂಟ್ರವರ್ಸಿಗಳು ಮಾಡಿಕೊಂಡು ದೇವರ ಕಡೆ ಗಮನ ಕೊಡೋದು ಬಿಟ್ಟು ಈ ಥರ ಚರ್ಚೆಗಳು ಮಾಡೋದು ಬಿಟ್ಟು ಇಂಥದ್ದು ಮುಂದಕ್ಕೆ ಯಾವತ್ತೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಧರ್ಮಗಳನ್ನ ಗೌರವಿಸೋಣ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದು ಬಿಟ್ಬಿಟ್ಟು ಯಾರನ್ನ ಕಾಂಟ್ರವರ್ಸಿಯನ್ನು ಕರ್ಕೊಂಬಂದ್ಬಿಟ್ಟು ದೇವ್ರ ಕೆಲಸ ಮಾಡೋ ಟೈಮಲ್ಲಿ ಇಂಥದ್ದು ಮಾತಾಡೋದು ತಪ್ಪಾಗುತ್ತೆ. ಅವನ್ನ ಬಿಟ್ಟು ಬೇರೆಯವ್ರನ್ನ ಹಾಕ್ಕೊಂಡ್ರೆ ಉತ್ತಮ. ಯಾಕಂದರೆ ಈ ನಾಡಿನಿಗೆ ಗೌರವ ಕೊಟ್ಟಿಲ್ಲ ಅಮ್ಮ. ಅರ್ಶಿನ ಕುಂಕುಮ ಬಗ್ಗೆ ಮಾತಾಡೋರೆ, ಭುವನೇಶ್ವರಿ ತಾಯಿ ಬಗ್ಗೆ ಮಾತಾಡಿದ್ಮೇಲೆ ಅಂಥ ತಾಯಿಯಿಂದ ನಾವು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಸರೋಗಲ್ಲ.
ಬೇರೆ ಒಳ್ಳೆ ಸಾಧನೆ ಮಾಡಿರೋದು ಸಾವಿರಾರು ಜನ ಅವರೇ ಕರ್ನಾಟಕದಲ್ಲಿ ಅಂಥವ್ರಿಗೆ ಅವಕಾಶ ಕೊಡಿ. ಯಾವಾಗ ನಮ್ಮ ಈ ಕನ್ನಡಿಗರ ಮೇಲೆ ಅವ್ರಿಗೆ ಗೌರವ ಇಲ್ಲ, ಈ ನೆಲದ ಮೇಲೆ ಗೌರವ ಇಲ್ಲ, ಅರ್ಶಿನ ಕುಂಕುಮ ಅಂತ ಮಾತಾಡ್ಮೇಲೆ ಅಂಥ ತಾಯಿಯಿಂದ ನಾವು ಅದನ್ನು ಹಬ್ಬದ ವಾತಾವರಣ ನೋಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ದಯವಿಟ್ಟು ಅದನ್ನು ಚೇಂಜ್ ಮಾಡಿ, ಒಳ್ಳೆಯದು. ತಂದಿರೋ ಕೆಲಸ ನಡೀತಾ ಇದೆ. ತಂದಿರೋ ಇದು ಇವೆಲ್ಲ ಅನಗತ್ಯ ಚರ್ಚೆಗಳು, ಮಾತುಗಳು. ನಾನು ಈ ಧರ್ಮದ ಪರವಾಗಿದ್ದೀನಿ, ನಾನು ಈ ಧರ್ಮದ ಪರವಾಗಿದ್ದೀನಿ ಅನ್ನೋ ಮಾತಿಗೆ ಇವೆಲ್ಲ ಪುಷ್ಟಿ ಕೊಡುತ್ತೆ. ಸರಿಯಾಗಿ ನಾವು ಜವಾಬ್ದಾರಿ ಜಾಗದಲ್ಲಿದೆ, ಇದು ಬೇಡಪ್ಪ, ಇದು ಹಿಂಗಿದೆ, ಇದು ಸರಿ ತಪ್ಪು ಅಂತ ನೋಡೋ ಜಾಗದಲ್ಲಿ ಇರೋರೇ ತಪ್ಪು ಮಾಡ್ತಾರೆ. ಈ ಪ್ರಜೆಗಳು ಇನ್ನೇನು ಮಾಡ್ತಾರೆ, ನೋಡಿಕೊಂಡು ಪರ ವಿರೋಧ ಮಾತಾಡ್ತಾ ನೋಡಿಕೊಂಡು ಹೋಗ್ತವ್ರೆ. ಇದು ನಿಲ್ಲಿಸ್ಬೇಕಿದು. ದೇವ್ರ ಕೆಲಸ ನಡ್ಕೊಂಡು ಹೋಗಲಿ. ಇಲ್ಲಿ ಜಾತಿ ಧರ್ಮಗಳು ತಂದಿಡೋ ಅಂಥ ಕೆಲಸಗಳು ಬೇಡ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ಕೊಂಡು ಅವ್ರವ್ರ ದೇವ್ರ ಕೆಲಸಕ್ಕೆ ಮಾಡ್ಕೊಂಡು ಹೋಗೋದು ಉತ್ತಮ ಎಲ್ಲರಿಗೂ.